ಕೂಗಿ ಅಂತೂ ಇಂತೂ ಸಂಪುಟ ವಿಸ್ತರಣೆ ಏನೋ ಮಾಡಿದ್ದಾಯ್ತು. 19 ನೂತನ ಸಚಿವರು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೂ ಆಯಿತು. ಈಗ ಖಾತೆ ಹಂಚಿಕೆಯ ಕಗ್ಗಂಟು ಎದುರಾಗಿದೆ. 19 ಸಚಿವರಿಗೆ ಖಾತೆ ಹಂಚಿಕೆ ಸರ್ಕಸ್ ಇನ್ನೂ ಕೂಡ ಮುಂದುವರೆದಿದೆ. ಪ್ರಬಲ ಖಾತೆಗಳೇ ಬೇಕು ಅಂತ ಹೇಳಿ ಸಚಿವರು ಭಾರೀ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಮನೆಗೆ ಭೇಟಿಯನ್ನ ನಿನ್ನೆಯಿಂದ ನೂತನ ಸಚಿವರು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಯಾವ ಖಾತೆ ಹಂಚಿಕೆ ಆಗುತ್ತೆ, ಯಾವ ಜಿಲ್ಲೆಗಳ ಉಸ್ತುವಾರಿಯನ್ನ ನೀಡಲಾಗುತ್ತೆ, ಈ ಬಗ್ಗೆ ಕುತೂಹಲ ಅಂತೂ ಮುಂದುವರೆದಿದೆ. ನ್ಯೂಸ್ 18ಗೆ ಸಂಭವನೀಯ ಖಾತೆಗಳ ಎಕ್ಸ್ಕ್ಲೂಸಿವ್ ಲಿಸ್ಟ್ ಸಿಕ್ಕಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಹಂಚಿಕೆ ಮಾಡಬಹುದು ಅಂತೇಳಿ. ಮತ್ತೆ ಈ ಹಿಂದೆ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ನಮ್ಗೆ ಆ ಖಾತೆಗಳು ಬೇಡ, ಈಗ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಪಟ್ಟನ್ನು ಅವರು ಹಿಡಿದಿದ್ದಾರೆ. ಮತ್ತೆ ನಿನ್ನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ನಮಗೆ ಪ್ರಬಲ ಖಾತೆಗಳೇ ಬೇಕು ಅಂತ ಹೇಳಿ ಸಿಎಂ ಹತ್ರ ರಿಕ್ವೆಸ್ಟ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಸಂಪುಟ ವಿಸ್ತರಣೆ ಕಸರತ್ತಿನ ಸರ್ಕಸ್ ಇಷ್ಟು ದಿನ ಆಯಿತು. ಅದರ ಬೆನ್ನಲ್ಲೇ ಒಂದಿಷ್ಟು ಅಸಮಾಧಾನಗಳು ಭುಗಿಲೆದ್ದಿದೆ. ಇಲ್ಲ ಅಂತಲ್ಲ, ಅದನ್ನೂ ಶಮನ ಮಾಡಬೇಕು. ಅದೊಂದು ದೊಡ್ಡ ಚಾಲೆಂಜ್ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ. ಮತ್ತೊಂದು ಖಾತೆ ಹಂಚಿಕೆಯ ಸವಾಲು ಕೂಡ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಖಾತೆ ಹಂಚಿಕೆಯ ಬಿಕ್ಕಟ್ಟು ಅದು ಕೂಡ ಮುಂದುವರೆದಿದೆ. ಪ್ರಬಲ ಖಾತೆಗಳೇ ಬೇಕು ಅಂತ ಹೇಳಿ ಮಿನಿಸ್ಟರ್ ಆಗಿ ಆಯ್ಕೆ ಆದವರು ಕೇಳ್ತಾರೆ. ಹಾಗಾಗಿ ಸಂಭವನೀಯ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಹಂಚಿಕೆ ಮಾಡಿದ್ದಾರೆ? ಶರ್ಮಿತಾ ಶೆಟ್ಟಿ, ಇದೀಗ ಬಹುತೇಕ ಸಂಭವನೀಯ ಖಾತೆಗಳು ಈಗಾಗಲೇ ಹೇಳಿರ್ತಕ್ಕಂಥ ಸೂಕ್ಷ್ಮವಾಗಿ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ಮಳವಳ್ಳಿಯ ಶಾಸಕರು ನೂತನ ಸಚಿವರಾಗಿರ್ತಕ್ಕಂಥ PM ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಡೋದು ಸಂಬಂಧಪಟ್ಟಾಗೆ ಹೈಕಮಾಂಡ್ ಇಂಗಿತ ವ್ಯಕ್ತಪಡಿಸಿರ್ತಕ್ಕಂಥ. ಆದರೆ ಎಲ್ಲೊಂದು ಕಡೆ ಸಮಾಜ ಕಲ್ಯಾಣ ಖಾತೆಯನ್ನು ಸತೀಶ್ ಜಾರಕಿಹೊಳಿ ಕೇಳಿದ್ರಿಂದ ಬಹುಶಃ ಅದು ಬದಲಾಗುವ ಸಾಧ್ಯತೆ ಅಂತ ಹೇಳಲಾಗ್ತದೆ. ಸತೀಶ್ ಜಾರಕಿಹೊಳಿ ಅವರ ಲೋಕೋಪಯೋಗಿ ಖಾತೆಯನ್ನು PM ನರೇಂದ್ರ ಸ್ವಾಮಿಗೆ ಕೊಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಅದರಲ್ಲಿ ಪ್ರಮುಖವಾಗಿ ಬಸವರಾಜ ರಾಯರೆಡ್ಡಿ ಅವರಿಗೆ ಈ ಹಿಂದೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು, ಈ ಹಿಂದಿನ 2013ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಹಾಗಾಗಿ ಬಹುಶಃ ಈ ಬಾರಿ ಅವರಿಗೆ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಖಾತೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ HK ಪಾಟೀಲ್ ರವರು ಸಚಿವರಾದಾಗ ಇದನ್ನು ನಿಭಾಯಿಸಿದ್ರು. ಹಾಗಾಗಿ ರಾಯರೆಡ್ಡಿ ಅವರಿಗೆ ಒಂದು ಕಡೆ ಅನುಭವ ಇರ್ತಕ್ಕಂಥ, ಒಮ್ಮೆ ಸಂಸದರು ಆದಂಥವರು ಮತ್ತು 4 ಬಾರಿ ಶಾಸಕರಾದಂಥವ್ರು. ಹಾಗಾಗಿ ಅನುಭವ ಇರೋ ಕಾರಣಕ್ಕಾಗಿ ಅವರಿಗೆ ಈ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು. ಇನ್ನು ಅದೇ ರೀತಿ SS ಮಲ್ಲಿಕಾರ್ಜುನ ಅವರು ಕೊನೆಯ ಗಳಿಗೆಯಲ್ಲಿ ಗೆದ್ದಂಥವರು ಅಂತಲೇ ಹೇಳಲಾಗ್ತದೆ. SS ಮಲ್ಲಿಕಾರ್ಜುನ ಅವರಿಗೆ ಹಳೆ ಖಾತೆಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ತೋಟಗಾರಿಕೆ ಮತ್ತು ಗಣಿ ಭೂವಿಜ್ಞಾನ ಖಾತೆಯನ್ನು ಕೊಡಲಾಗ್ತದೆ. ಇನ್ನು ಚಲುವರಾಯಸ್ವಾಮಿಯವರು ಈ ಹಿಂದೆ ಕೃಷಿ ಸಚಿವರಾಗಿದ್ದರು. ಹಾಗಾಗಿ ಕೃಷಿ ಸಚಿವರಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ಚಲುವರಾಯಸ್ವಾಮಿಯವರು ಕೃಷಿ ಖಾತೆ ಬಿಟ್ಟು ಬೇರೆ ಯಾವುದಾದ್ರೂ ಒಳ್ಳೆ ಖಾತೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿ KM ಶಿವಲಿಂಗೇಗೌಡರು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದರು. ಹಾಗಾಗಿ ವಸತಿ ಖಾತೆಯನ್ನು ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡಿರ್ತಕ್ಕಂಥ. ಹಾಗಾಗಿ ಅವರಿಗೆ ವಸತಿ ಖಾತೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಲಕ್ಷ್ಮಣ ಸವದಿ ಅವರು BJP ಸರ್ಕಾರದ ಅವಧಿಯಲ್ಲಿ ಕೂಡ ಸಹಕಾರ ಸಚಿವರಾಗಿದ್ದರು. ಸಹಕಾರ ಇಲಾಖೆಯಲ್ಲಿ ಅತಿ ಹೆಚ್ಚು ಅನುಭವ ಇರತಕ್ಕಂಥ. ಹಾಗಾಗಿ ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಖಾತೆ ಮತ್ತು ಅಡಿಷನಲ್ ಆಗಿ ಸಕ್ಕರೆ ಖಾತೆಯನ್ನು ಕೂಡ ಕೊಡುವ ಸಾಧ್ಯತೆ ಇರುವಂಥದ್ದು. ಇನ್ನು ಮಧು ಬಂಗಾರಪ್ಪನವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನು ನಿಭಾಯಿಸಿದರು. ಇತ್ತೀಚೆಗೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಕೂಡ ಅವರಲ್ಲಿ ಕಂಡು ಬರ್ತಿತ್ತು. ಹಾಗಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನು ಅವರಿಗೆ ನಿಭಾಯಿಸುವ ಹೊಣೆಗಾರಿಕೆಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಜಮೀರ್ ಅಹಮದ್ ಖಾನ್ ರವರು ಹಿಂದೆ ವಸತಿ ಸಚಿವರಾಗಿದ್ದರು. ವಸತಿ ಖಾತೆಯನ್ನು ಎಲ್ಲೊಂದು ಕಡೆ ಶಿವಲಿಂಗೇಗೌಡರು ಕೊಡ್ತಿರೋ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ರವರಿಗೆ ಹಜ್ ಮತ್ತು ಹೊಕ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇನ್ನು KN ಬಸಂತಪ್ಪ ಅವರಿಗೆ ವಿಶೇಷವಾಗಿ ಪೌರಾಡಳಿತ ಖಾತೆಯನ್ನು ಕೊಡುವಂಥದ್ದು. ಯಾಕಂದರೆ ಅವರು ಕೂಡ ಅವ್ರ ತಂದೆ ತಾಯಿ ಪೌರ ಕಾರ್ಮಿಕರಾಗಿದ್ದರು, ಇವರು ಕೂಡ ಪೌರ ಕಾರ್ಮಿಕರು. ಹಾಗಾಗಿ ಪೌರಾಡಳಿತದ ಸಂಬಂಧಪಟ್ಟಾಗೆ ಒಂದಷ್ಟು ಅನುಭವ ಇರೋ ಕಾರಣಕ್ಕಾಗಿ ಇವರಿಗೆ ಪೌರಾಡಳಿತ ಖಾತೆಯನ್ನು ಕೊಡುವಂಥದ್ದು. ಇನ್ನು ವಿಜಯಾನಂದ ಕಾಶಪ್ಪನವರಿಗೆ ಕೈಮಗ್ಗ ಜವಳಿ ಇಲಾಖೆ ಕೃಷಿ ಮಾರುಕಟ್ಟೆ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ. ಮತ್ತು ಅಜಯ್ ಸಿಂಗ್ ರವರಿಗೆ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯ ಉದ್ದಿಮೆಗಳು. ಇನ್ನು ರುದ್ರಪ್ಪ ಲಮಾಣಿ ಅವರಿಗೆ ಅಬಕಾರಿ ಖಾತೆಯನ್ನು, SC ಬಾಲಕೃಷ್ಣ ಅವರಿಗೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ, ರಿಜ್ವಾನ್ ಅರ್ಷದ್ ಅವರಿಗೆ ಅವರು ಉನ್ನತ ಶಿಕ್ಷಣ ಖಾತೆಯನ್ನು ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ ಇರತಕ್ಕಂಥದ್ದು. ಇನ್ನು ಅದೇ ರೀತಿ ಸಂತೋಷ್ ಎಸ್ ಲಾಡ್ ಅವರಿಗೆ ಈ ಹಿಂದಿನ ಕಾರ್ಮಿಕ ಖಾತೆಯನ್ನು ಕೊಡಲಿಕ್ಕೆ ಕೆಲವೊಂದು ಕಡೆ ಚರ್ಚೆ ಆಗಿರ್ತಕ್ಕಂಥದ್ದು. ಇನ್ನು ಶರ್ಮಿತಾ ಶೆಟ್ಟಿ ಶಿವರಾಜ್ ತಂಗಡಿ ಅವರಿಗೆ ಹಿಂದುಳಿದ ವರ್ಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅಂದರೆ ಈ ಹಿಂದೆ ಅವರು ನಿಭಾಯಿಸಿದಂಥ ಖಾತೆ ಇರತಕ್ಕಂಥದ್ದು. ಇನ್ನು ರಘುಮೂರ್ತಿ ಅವರಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಯೋಜನೆ ಕಾರ್ಯಕ್ರಮ ಅಂತಿಮವಾಗಿ ಖಾತೆ ಹಂಚಿಕೆ ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್. ರಹೀಂ ಖಾನ್ಗೆ ಕೈ ತಪ್ಪಿದೆ ಸಚಿವ ಸ್ಥಾನ. ಬೀದರ್ನಲ್ಲಿ ರಹೀಂ ಖಾನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ವಿರುದ್ಧ ರಹೀಂ ಖಾನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬೀದರ್, ವಿಜಯಪುರದಲ್ಲಿ ಅಹಿಂದನ್ನ ಕಡೆಗಣನೆ ಮಾಡಿದ್ದಾರೆ. ಜನರಲ್ ಕಮ್ಯುನಿಟಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾನ್ಯತೆನೇ ಕೊಟ್ಟಿಲ್ಲ ಅಂತ ಹೇಳಿ ರಹೀಂ ಖಾನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಅಂತ ಇಲ್ಲ ಟೋಟಲಿ ಹೈದರಾಬಾದ್ ಕರ್ನಾಟಕ ಏರಿಯಾ, ಕಲ್ಯಾಣ ಕರ್ನಾಟಕ ಏರಿಯಾ ಥಿಕೆಸ್ಟ್ ಪಾಪ್ಯುಲೇಷನ್ ನಮ್ಮ
ಮೈನಾರಿಟಿ ಅವರು ಇದ್ದಾರೆ. ಜೊತೆಗೆ ಆಲ್ SC ST ಬ್ಯಾಕ್ವರ್ಡ್ ಆಲ್ಸೋ ಅವ್ರದ್ದು ನಿರೀಕ್ಷೆ ಇತ್ತು. ಬೇರೆ ಜನರಲ್ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ, ಕೊಳ್ಳಿ ಏನಾಗ್ಕೊಳ್ಳಿ, ಎಷ್ಟಾದರೂ ಕೊಳ್ಳಿ. ಬೀದರ್ ಕೊಟ್ಟಿದ್ದಾರೆ ಜನರಲ್ ಕಮ್ಯುನಿಟಿ, ಗುಲ್ಬರ್ಗಾ ಕೊಟ್ಟಿದ್ದಾರೆ, ಬಿಜಾಪುರ್ ಕೊಟ್ಟಿದ್ದಾರೆ, ಬೆಲ್ಗಾಮ್ ಕೊಟ್ಟಿದ್ದಾರೆ. ಬರೀ ಫೋನ್ನಲ್ಲೇ ದಾವಣಗೆರೆದು ಚೇಂಜ್ ಆಗಿದೆ. ಒಂದು ಫೋನ್ ಮಾಡಿ ಮತ್ತೆ ಲಿಸ್ಟ್ ಬಂದರೂ ಚೇಂಜ್ ಆಗಿದೆ. ಅದು ಎಲ್ಲ ಜನನಲ್ಲಿ ಮತ್ತು ನಮ್ಮ ಮೌಲಾನಾಗರಲ್ಲಿ ಕಾರ್ಯಕರ್ತನಲ್ಲಿ ಎಲ್ಲರಲ್ಲಿ ಏನಿದೆ ಸಿಟ್ಟಂದ್ರು, MP ಎಲೆಕ್ಷನ್ನಲ್ಲಿ ಎಲ್ಲ ಸ್ಪೀಚ್ನಲ್ಲಿ 100% ಈ ಕಲ್ಯಾಣ ಕರ್ನಾಟಕಕ್ಕೆ ನೀವು 5 MP ಗೆದ್ದು ಕೊಡ್ರಿ, ಮೈನಾರಿಟಿಗೆ ಸ್ಥಾನ 100% ಕೊಡ್ತಾರೆ, ಮಿನಿಸ್ಟ್ರಿ ಕೊಡ್ತಾರೆ ಅಂತ ಹೇಳಿದರು. ಆದರೂ ಈ ಏರಿಯಾಗೆ ನೆಗ್ಲೆಕ್ಟ್ ಮಾಡಿದ್ದಾರೆ.